ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಯಾವಾಗಲೂ ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ, ಬದನೆಕಾಯಿ, ಟೊಮೊಟೊ ಇನ್ನೊಂದು ಮತ್ತೊಂದು ಅಂದ್ಕೊಂಡೇ ಇರ್ಬೋದು. ಅದಕ್ಕೆ ವಿಭಿನ್ನವಾದ ಟಾಪಿಕ್ ಕೊಡಬೇಕಲ್ಲ ನಿಮಗೋಸ್ಕರ. ಅದಕ್ಕೆ ಅರಣ್ಯ ಆಧಾರಿತ ಕೃಷಿ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ, ಫಾರೆಸ್ಟ್ ಬೇಸ್ಡ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಈ ಹಣ್ಣಿನ ಮರಗಳು ಸಾಧಾರಣವಾಗಿ ನೀವು ಗಮನಿಸ್ಬೋದು, ಕಾಡುಗಳಲ್ಲಿ ಇವಾಗ ನಮ್ಮ ಪಶ್ಚಿಮ ಘಟ್ಟಗಳಿಗೆಲ್ಲ ಹೋಗ್ಬಿಟ್ರೆ ಅಲ್ಲಿ ಡಿಫ್ರೆಂಟ್ ಆಗಿರೋ ಜಾಕ್ ಫ್ರೂಟ್ಸ್, ಹಲಸಿನ ಹಣ್ಣೆಲ್ಲ ತಿಂದಿರ್ತೀರ. ಅದೇ ಥರ ನಮ್ಮ ಈ ಕಡೆ ಲೋಕಲಲ್ಲಿ ತಗೊಂಡ್ರೆ ಅಲ್ಲಲ್ಲಿ ಎನ್ಮೆಗಳಲ್ಲಿ ಬದುಗಳಲ್ಲಿ ಒಂದೊಂದು ಗಿಡಗಳನ್ನ ನಟ್ಟಿರ್ತಾರೆ. ಅದು ನೋಡಿದ್ರೆ ಊರುಂಬ್ಲ ಇಷ್ಟಿಷ್ಟಾಗಲ ದೆವ್ವ ಥರ ಇರ್ತದೆ. ಆದರೆ ಈ ಗಿಡಗಳು ಬಂದು ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರೈವೇಟ್ ಕಂಪ್ನಿಯವರು ಮಾಡಿಸುವಂಥ ಕೊಟ್ಟು ಮಾಡಿಸೋಂಥ ಸಸಿಗಳು ಸ್ನೇಹಿತರೆ. ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಸರಿಸುಮಾರು ಈಗ ಬುಡದಿಂದನೇ, ಈಗ ನಿಮ್ಮ ಪುಟ್ಟ ಗಿಡದಿಂದನೇ ಏನಪ್ಪ ಅನ್ನೋದು ಕಾಯನ್ನು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ನೀವು ಗಮನಿಸೋದಾದರೆ ನೋಡಿ, ಈಗ ಒಂದು 2 ವರ್ಷ ಏನೋ ಆಗಿರುತ್ತೆ ಈ ಗಿಡಕ್ಕೆ ಅಷ್ಟೇ. ಆಲ್ರೆಡಿ ಕಾಯಿಗಳೆಲ್ಲ ಬುಡದಿಂದ ಬೇಸಿಕ್ಕಿಂದನೇ ಬಿಡುತ್ತಂತೆ. ಬಟ್ ಏನಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ಆ ಗಿಡಕ್ಕೆ ತಡ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ ಅಂತೆ, ಆ ಕಾಯಿನ ಹಿಡ್ಕೊಂಡು ಕ್ಯಾರಿ ಮಾಡೋವಂಥ ಶಕ್ತಿ ಇರೋದಿಲ್ಲ. ಆ ಕಾರಣಕ್ಕೆ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಸೈಡಲ್ಲಿ ಬರುವಂಥ ಕೊಂಬೆಗಳನ್ನ, ಹಣ್ಣುಗಳನ್ನೆಲ್ಲ ಚೂಟ್ಬಿಟ್ಟು ಗಿಡ ಒಂದು ಸ್ವಲ್ಪ ತಾಕತ್ತಾಗಿ ಬೆಳವಣಿಗೆ ಆಗಿ ಸದೃಢವಾಗಿ ನಿಂತ್ಕೊಂಡು ರೆಡಿ ಆದಮೇಲೆ ಆಮೇಲೆ ಫಸಲಿಗೆ ಬಿಡುವಂಥ ಒಂದು ಪ್ರೊಸೆಸ್ ಇದೆಯಂತೆ. ಸೊ ಇದು ಒಟ್ಟಾರೆ ಮಾಹಿತಿ ಬಂದು ನನಗೆ ತಿಳುವಳಿಕೆ ಕಡಿಮೆನೇ ಇದೆ. ಇನ್ನು ಫಾರ್ಮರ್ ಜೊತೆ ಇಂಟ್ರಾಕ್ಟ್ ಮಾಡೋಣ. ಈ ಫಾರ್ಮರು ನಮಗೆ ಅವೈಲೇಬಲ್ ಇರಲಿಲ್ಲ. ಅದಕ್ಕೆ ಇನ್ನೊಬ್ಬ ಫಾರ್ಮರು ಒಂದು ಚಿಕ್ಕ ಫಾರ್ಮಲ್ಲಿ ಒಂದು ವಿಡಿಯೋ ಕೊಟ್ಟಿರ್ತಾರೆ. ಆ ವಿಡಿಯೋನ ಇಲ್ಲಿ ನಿಮಗೆ ಕೊಡ್ತೀರಿ. ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ, ಇದರ ವಿಶೇಷತೆ ಬೈಬ್ಯಾಕ್ ಆಪ್ಷನ್ ಇರೋದು ಒಂದು ಇದರ ವಿಶೇಷತೆ. ಈಗೇನಪ್ಪ ಅಂದರೆ, ಸಸಿ ಅವರೇ ಕೊಟ್ಟು ನಂತರ ಇಷ್ಟು ರೇಟ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿ, ಆ ಫಿಕ್ಸೆಡ್ ರೇಟಿಗೆ ಅವ್ರು ಬೈಬ್ಯಾಕ್ ತಗೊತಾರಂತೆ. 4 ವರ್ಷ ಮೇಲ್ಪಟ್ಟು ಈ ಗಿಡದಲ್ಲಿ ಫಸಲಿಗೆ ಬಿಟ್ಟು ಅದನ್ನು ಸೇಲ್ ಮಾಡೋವಂಥ ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ಬಂದು ಏನಪ್ಪ ಅಂತ ಹೇಳಿದ್ರೆ, ಇನ್ನು ಏನೇನು ಎಷ್ಟು ಸೈಜಲ್ಲಿ ಬರುತ್ತೆ, ಯಾವ ರೀತಿ ಎಲ್ಲ ಇರುತ್ತೆ ಅನ್ನೋದೆಲ್ಲ ನನಗೆ ಡೆಪ್ತಾಗಿ ಮಾಹಿತಿ ಇಲ್ಲ. ಫಾರ್ಮರ್ ಕಡೆಯಿಂದ ಒಂದು ಕೊಡ್ತೀನಿ. ವಿಡಿಯೋ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಷ್ಟು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸರ್ ನಮಸ್ತೆ, ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಸರ್? ನಮ್ಮ ಹೆಸರು ಶ್ರೀನಿವಾಸ. ಹಾಂ, ಆಲ್ಗೊಂಡಳ್ಳಿ. ಜಡ್ಗಿನಲ್ಲಿ ಹೋಬಳಿ, ಹೊಸಕೋಟೆ ತಾಲೂಕು. ಸರಿ ಸರ್, ಈಗ ಸಾಮಾನ್ಯವಾಗಿ ಎಲ್ಲರೂ ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳ ಮೇಲೆ ಒಲವು ತೋರಿಸ್ತಾರೆ. ನೀವು ಈ ವಿಭಿನ್ನವಾದ ಏನಿದೆ ಹಲಸಿನ ಒಂದು ವೆರೈಟಿನ ಹಾಕಿದ್ದೀರಾ. ಇದೇನು ನಾರ್ಮಲ್ ಆಗಿ ಸಿಕ್ಕೋ ಅಂಥ ವೆರೈಟಿನ ಅಥವಾ ಬೇರೆ ಕಡೆಯಿಂದ ಎಲ್ಲಾದರೂ ತರಿಸಿರೋ ವೆರೈಟಿನ ಸರ್? ಇದು ಬೇರೆ ಕಡೆಯಿಂದ ತರಿಸಿರೋದು ಸರ್. ಬೇರೆ ಕಡೆಯಿಂದ ತೈವಾನ್ ಅಂತ. ಹಾಂ, ಕೇರಳ ಅವರು ಇದು ಮಾಡಿರೋದು. ಕೇರಳ ಅವ್ರು ಇದು ಮಾಡಿರೋದು. ಕೇರಳ ಅವ್ರು ಕೊಟ್ಟಿರೋದು. ಹಾಂ, ಕೋಲಾರದಿಂದ ಒಬ್ಬರು ಡಿಸ್ಟ್ರಿಬ್ಯೂಟ್ರು ಇದನ್ನು ತರಿಸ್ಕೊಟ್ಟಿರೋದು. ಕೋಲಾರಿಂದ ಒಬ್ಬರು. ಹಾಂ, ಇದು 4 ವರ್ಷಕ್ಕೆ ಫಸಲು. ಅಂದರೆ ನಾವು ಉಣಿದ್ದೀರಲ್ಲ, ಉಣಿದ ಮೇಲೆ 4 ವರ್ಷವರೆಗೂ ಫಸಲು ಬಂದರೆ ಆ ಫಸಲು ತೆಗಿತಾ ಇರಬೇಕು, ಗಿಡ ಡೆವಲಪ್ಮೆಂಟ್ ಆಗೋದಕ್ಕೆ. ಈಗ ನೀವು ಹೇಳೋ ಪ್ರಕಾರ ಈ ಕೊಂಬೆಗಳು, ಸೈಡಲ್ಲಿ ಬರುವಂಥ ಕೊಂಬೆಗಳು, ಚಿಗುರು, ಹಣ್ಣುಗಳು, ಕಾಯಿಗಳು ಏನಾದರೂ ಬಿಡಲಿ, ತೆಗಿತು ಮೇಲೆ ಇರುವಂಥ ಬಳ್ಳಿ, ಇದು ಮೇಲೆ ಇರೋ ಗಿಡ ಮಾತ್ರ ಬೆಳವಣಿಗೆಗೆ ಬಿಡಬೇಕು. ಬೆಳವಣಿಗೆಗೆ ಬಿಡಬೇಕು. ಸರ್, ನಾರ್ಮಲ್ ಹಲಸಿನಕಾಯಿಗೂ ಈ ಹಲಸಿನಕಾಯಿಗೂ ವ್ಯತ್ಯಾಸ ಏನಂತ ಹೇಳ್ಬೋದು ಸರ್? ಇದು ನಾರ್ಮಲ್ ಅಂದರೆ, ನಾವು ನಾರ್ಮಲ್ದು ಗಿಡ ಸ್ವಲ್ಪ 1 ವರ್ಷ 1-2 ವರ್ಷ ನೀರು ಹಾಕಿ ಬಿಟ್ಟರೆ ದೊಡ್ಡದಾದ್ಮೇಲೆ ಅದಕ್ಕೆ ನೀರು ಬೇಕಾಗಿಲ್ಲ. ಕಾಡು ಮರ ಥರ. ಇದ್ರಿಗೆ ಲೈಫ್ ಲಾಂಗು ಅದಕ್ಕೆ ನೀರೇ ಬೇಕಾಗಿಲ್ಲ. ಅದು ಮಳೆ ಹೊಡೆದ್ರೆ ಸಾಕು, ಮಾವಿನ ಗಿಡ ಹಂಗೆ ಇದ್ರಿಗೆ ನೀರು ಬೇಕು. ನೀರು ಮಾಮೂಲಿ ಹೆಂಗೆ ಒಂದು 3 ದಿವಸ 4 ದಿವ್ಸಕ್ಕೆ ಒಂದು ಸ್ವಲ್ಪ ನೀರು ಬಿಡ್ತಾ ಇರಬೇಕು. ಆಮೇಲೆ 4 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆದಮೇಲೆ ಫಸಲು ನಾವು ಅವ್ರಿಗೆ ತಗೊಂಡೋಗ್ತಾರೆ. ಅಗ್ರಿಮೆಂಟು 30 ರೂಪಾಯಿ KG. 30 ರೂಪಾಯಿ ಸರ್. ಈಗ ನಮಗೆ ಸಾಮಾನ್ಯವಾಗಿ ಹಲಸಿನಕಾಯಿನ ಈಗ ನಮ್ಮ ಮನೆಗಳಲ್ಲಿ ಹಿತ್ತಲಲ್ಲಿ 1-2 ಮರ ಇದ್ದರೆ ಅದನ್ನ ಸೇಲ್ ಮಾಡೋದೇ ಕಷ್ಟ. ಫುಟ್ಪಾತಲ್ಲೆಲ್ಲ ಇಟ್ಕೊಂಡು ನಾವು ಹಾಕ್ಬಿಟ್ಟು ನಾವು ಸೇಲ್ ಮಾಡ್ಬೇಕಂದ್ರೆ ಅದು ಆಗೋದಿಲ್ಲ. ಅದೇ ಹಲಸಿನಕಾಯಿದೆ ನಮ್ಮ ಮೇನ್ ಸಮಸ್ಯೆ. ಮಾರ್ಕೆಟಿಂಗ್ ತುಂಬಾ ಸಮಸ್ಯೆ ಬರುತ್ತೆ. ಮಾರ್ಕೆಟಿಂಗ್ ಫುಟ್ಪಾತಲ್ಲಿ ಮನೆಗಳ ಮುಂದೆ ರೋಡ್ ಸೈಡ್ ಎಲ್ಲ ನಾವು ಆ ರೀತಿ ಎಲ್ಲ ಮಾರಬೇಕು ಅಂತ ಹೇಳಿದ್ರೆ 1 ಮರ 2 ಮರದ್ದಾದ್ರೆ ಮಾರ್ಬೋದು. ಈಗ ಒಟ್ಟಾರೆ ಮೂಲ ಬೆಳೆ 2 ಮರ ಆದ್ರೂ ಅದ್ರಿಗೆ ಗಿರಾಕಿ ಇದಾರೆ, ಬಂದು ತಗೊಂಡು ಹೋಗ್ತಾರ. ಒಂದು 10 ಮರ ಇದ್ರೆ ತಗೊಂಡು ಹೋಗ್ತಾರ. ಇಷ್ಟು ಮರ ಆದ್ರೆ ನಾವು ಅದೆಲ್ಲ ಕಷ್ಟ ಆಗುತ್ತೆ. ಈಗ ಅವರೇ ತಗೊಂಡು ಹೋಗ್ತಾರಲ್ವಾ, ಇದು ರೇಟು ಏನೋ ಮೆಡಿಸಿನ್ಗೆ ಹೋಗುತ್ತೆ, ಬೇರೆ ಕಡೆ ಸಪ್ಲೈ ಆಗುತ್ತೆ, ಇದೆಲ್ಲ ಇದಾಗಿದೆ. ಅದರಿಂದ ಬೈಬ್ಯಾಕ್ ಗ್ಯಾರಂಟಿ ಅಂತ ಅಲ್ವಾ ಸರ್? ಸರ್, ನಿಮಗೆ ಈಗ ಈಗ ಸಾಮಾನ್ಯವಾಗಿ ಅಗ್ರಿಮೆಂಟ್ ತರ ಏನಾದ್ರು ಕೊಟ್ಟಿದ್ದಾರೆ? ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಅವ್ರ ಕಂಪ್ನಿ ಕಡೆಯಿಂದ. ತೈವಾನ್ ಅವ್ರ ಕಂಪ್ನಿ ಕಡೆಯಿಂದ ಅಗ್ರಿಮೆಂಟ್ ಕೊಟ್ಟಿದ್ದಾರೆ. ಫಸಲು ಯಾವಾಗ ಸ್ಟಾರ್ಟ್ ಆಗುತ್ತೋ ಅವ್ರಿಗೆ ತಗೊಂಡು ಹೋಗೋದು. ಸರ್, ಈಗ ಫಸಲು 4 ವರ್ಷಕ್ಕೆ ಇಳುವರಿ ಪ್ರಾರಂಭ ಆಗೋದಂತ ಅಂದ್ರಲ್ಲ? 4 ವರ್ಷ 2 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. ನಾವು ಉಣಿದ್ದು ಒಂದು 2 ತಿಂಗಳಿಗೆ ಸ್ವಲ್ಪ ಫಸಲು ಸ್ಟಾರ್ಟ್ ಆಗಿತ್ತು, ಹಂಗೆ ತೆಗೆದ್ಬಿಟ್ರಿ ನಾವು ಅದನ್ನ. ಯಾಕೆಂದ್ರೆ ಅದನ್ನ ತಡೆಯೋ ಶಕ್ತಿ ಇಲ್ಲ. ಅಲ್ಲಣ್ಣ, ಈ ಗಿಡಕ್ಕೆ ಇಷ್ಟು ಪುಟ್ಟ ಗಿಡಕ್ಕೆ ಕಾಯಿ ಬಿಟ್ಟಂದ್ರೆ ಅದು ನೋಡಿ ಫಸಲು ಅದು ಏನಾಗ್ತದೆ ಹೇಳಿ, ರೆಂಬೆ ಬಗ್ಕೊಂಡ್ಬಿಡ್ತದೆ, ನೆಲಕ್ಕೆ ಬಂದ್ಬಿಡ್ತದೆ. ಗಿಡ ಆಗೋದಿಲ್ಲ ಸರ್. 4 ವರ್ಷದವರೆಗೂ ಫಸಲು ನಾವು ತೆಗಿಬೇಕು. ಆಮೇಲೆ ಸೈಡ್ ನಲ್ಲಿ ಬರೋ ಅಂಬು ಸ್ವಲ್ಪ ಕಟ್ ಮಾಡಿ ಒಂಥರ ಈ ತರ ಬಿಡ್ಬೇಕು, ಛತ್ರಿ ತರ ಬಿಡ್ಬೇಕು. ಒಂದು ಲೆವೆಲ್ ಬಂದ್ಮೇಲೆ ಆಮೇಲೆ ಅದ್ರದ್ದೇನು
ಆಮೇಲೆ ಏನು ಕಟ್ ಮಾಡೋದು ಏನೂ ಇಲ್ಲ ಅದ್ರದ್ದು. ಸರ್ ಆಮೇಲೆ ಮಾಮೂಲಿ ನಾಟಿ ಮರಗಳು, ಮಾಮೂಲಿ ನಮ್ಮ ಕಡೆ ಇರೋ ಮರಗಳು ಒಂದು 4-5 ಇದ್ರೆ ಒಂದು ಎಕರೆಗೆ ಅರಳ್ಕೊಂಡ್ಬಿಡ್ತವೆ ಮರಗಳು. ಇಷ್ಟು ಅಂತರ ಹತ್ತತ್ರ ಕೊಟ್ಟಿದ್ದೀರಲ್ವಾ, ಯಾವ ರೀತಿ ಸರ್ ಇದು ಫೈನಲ್ ಅಳತೆನಾ ಹೇಗೆ? ಅಷ್ಟೊಂದು ಮರ ಹಂಗೆ ಆಗೋದಿಲ್ಲ ನಮ್ದು, ಅದು ಎಷ್ಟಂದ್ರೆ ಅಷ್ಟು ಆಗುತ್ತೆ. ಏನೋ ನಮ್ಮದು ಮಾಮೂಲಿ ಮರ, ನಾಟಿ ಮರ. ಇದು ಆ ಥರ ಇಲ್ಲ. ಅವರು ಮೊದಲು ಅವ್ರ ಗಿಡಗಳು ಬೇರೆ ಕಡೆ ಎಲ್ಲ ಹಾಕಿ ಏನು ಅಳತೆ ಮಾಡಿದ್ದಾರೆ 10-15ಗೆ ಅವ್ರು ಹೇಳಿದ ಪ್ರಕಾರನೇ ನಾವು 10 ಅಡಿ ಸಾಲಿಂದ ಸಾಲಿಗೆ, ಗಿಡದ ಗಿಡಕ್ಕೆ 15 ಅಡಿ ಅಂತರ. 10-15 ನಿಮ್ಮ ಎಷ್ಟು ಎಕರೆ ಬೈಲಲ್ಲಿ ಎಷ್ಟು ಗಿಡ ಕೊಲ್ಪಿಸಿ? ಇದು 2 ಎಕರೆ ಇದೆ. 540 ಗಿಡ, 540-45 ಗಿಡ ಹಾಕಿದ್ವಿ. 545 ಗಿಡ 1.5 ಎಕರೆಗೆ? 1.5 ಎಕರೆ 2 ಎಕರೆನೇ ಬರುತ್ತೆ. 2 ಎಕರೆ ಬರುತ್ತೆ ಸರ್. ಇದ್ರ ಫೈನಲ್ ಅಳತೆನ ಅಥವಾ ಇದಕ್ಕೂ ಏನಾದ್ರು ಇನ್ನೂ ಹತ್ರ ಕುಳಿಸ್ಬೋದು, ದೂರ ಕುಳಿಸ್ಬೋದು? ಇಲ್ಲ ಇನ್ನು ಹತ್ರ ಕುಳಿಸಿದ್ರೆ ಆಗೋದಿಲ್ಲ. ಬೇಕಾದರೆ ಇನ್ನೊಂದು 5 ಅಡಿ, ಬೇಕಾದ್ರೆ ಒಂದು 2 ಅಡಿ ನಾವು ಜಾಸ್ತಿ ದೂರ ಮಾಡ್ಕೊಬೋದು. ಇನ್ನ ದೂರ ಮಾಡ್ಕೊಬೋದು. ದೂರ ಇದ್ದಷ್ಟು ಇನ್ನ ಫಸಲ್ ಬೇಕಾದ್ರೆ ಕಚ್ಚುತ್ತೆ. ಹತ್ರ ಆದಷ್ಟು ಒಂದಕ್ಕೊಂದು ಕೂಡ್ಕೊಂಡ್ಬಿಡ್ತಂದ್ರೆ ತೊಂದರೆ ಆಗುತ್ತೆ. ಈಗ ಗಾಳಿ ಆಡಲ್ಲ. ನಾವು ಗೊಬ್ಬರ ಹೊಡಿಬೇಕು. ಇದು 15 ಇದೆ. ಇಲ್ಲಿಂದ ಟ್ರ್ಯಾಕ್ಟರ್ ರೋಡ್ನಿಂದ ಹಂಗೆ ಹೋಗುತ್ತೆ ಟ್ರ್ಯಾಕ್ಟರ್. ಇದನ್ನ 15 ಮಾಡ್ಬೇಕು ನಾವು. ಇವಾಗ 10 ಇದು ಮಾಡಿದಿರಿ. ಈ ಗಿಡದಿಂದ ಆ ಗಿಡಕ್ಕೆ 10 ಇದೆ, 10 ಅಡಿ. ಈ ಗಿಡದಿಂದ ಹಿಂಗೆ 15 ಅಡಿ ಇದೆ. ಯಾಕಂದ್ರೆ ಈಗ ಫಸಲು ಆ ಕಡೆಯಿಂದ ಫಸಲು ತಗೊಂಡ್ ಬರ್ಬೇಕಾದ್ರೂ ಹೋಗೋದಕ್ಕೆ ಇದು ಟ್ರ್ಯಾಕ್ಟರ್ ಹೋಗೋದಕ್ಕೆ ಇದು 15 ಮಾಡಿದೀವಿ. ಹಾರ್ವೆಸ್ಟ್ ಮಾಡೋದಕ್ಕೂ ಈಗಲೇ ಫ್ಯೂಚರ್ ಪ್ಲಾನ್ ಇದು ಪ್ಲಾನ್ ಮಾಡ್ಬೇಕಂದ್ರೆ ಇವಾಗ ಇದು 10 ಮಾಡ್ಬಿಟ್ರೆ ನಮ್ಗೆ ಟ್ರ್ಯಾಕ್ಟರ್ ಹಿಂಗೆ ಆರಾಮಾಗಿ ಹೋಗೋದಿಲ್ಲ. ಇದು 15 ಮಾಡಿರೋದು. ಇದು 10. ನೀವು ಹೇಳೋ ಪ್ರಕಾರ ನೋಡಿದ್ರೆ ಇನ್ನ 5 ಅಡಿ ದೂರನೂ ಹಾಕೋಬಹುದು, ತೊಂದರೆ ಏನಿಲ್ಲ ಸರ್. ಇವಾಗ ಮೊದಲನೇ ಹಂತದಲ್ಲಿ ಸಸಿ ನಾಟಿ ಮಾಡೋಕ್ ಮೊದಲು ಇದಕ್ಕೆ ಕೊಡ್ಬೇಕಾಗಿರುವಂತ ಗೊಬ್ಬರಗಳು ಅಂತದೇನೋ ಏನೇನು ಕೊಡ್ತೀವಿ? ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು. ಚಿಲ್ಲರೆ ಬೆಳೆಗೆ ಹೆಂಗ್ ಕೊಡ್ತೀರಿ ಸೇಮ್. ಮತ್ತೆ ಈ ಬೆಳವಣಿಗೆ ಹಂತದಲ್ಲಿ ಏನಾದ್ರು ಗೊಬ್ಬರಗಳು ಯೂಸ್ ಮಾಡ್ಬೇಕಾ ಇದಕ್ಕೆ? ಏನ್ ಆ ತರ ಗೊಬ್ಬರಗಳೇನಿಲ್ಲ. ಏನೋ ಗಿಡ ಡೆವಲಪ್ ಇಲ್ಲ ಅಂದ್ರೆ ಏನಾದ್ರು ಟಾನಿಕ್ ಅವರೇ ಕಂಪ್ನಿ ಅವರೇ ಏನಾದ್ರು ರೆಕಮೆಂಡೇಶನ್ ಮಾಡಬಹುದಲ್ಲ? ಬರ್ತಾರ. ಏನ್ ಅವ್ರೇನ್ ಬೇಕಾಗಿಲ್ಲ, ನಮ್ಗೆ ಗೊತ್ತಿರೋದೆ. ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ಬೋದು. ರೋಗಗಳು ಸರ್ ಏನಾದ್ರು ಬರೋದು? ಆ ತರ ರೋಗಗಳೇನಿಲ್ಲ ಸರ್. ರೋಗಗಳೇನೇ ಇಲ್ಲ. ಈಗ ಸಾಮಾನ್ಯ ತರಕಾರಿ ಬೆಳೆಗಳಲ್ಲಿ ಒಂದು ರೋಗ ಬಂದ್ಬಿಟ್ರೆ ಬೆಳೆನೇ ಹೋಗ್ಬಿಡುತ್ತೆ. ಇದ್ರಲ್ಲಿ ಏನು ಇಲ್ಲ. ಅದೇ ಈ ಉಣ್ತಿರಲ್ಲ ನಾವು ಗಿಡ ಹೊಸದಾಗ ಉಣ್ದಾಗ ಈ ಹುಳ ಬರಿ ಬೀಳುತ್ತೆ ಬುಡಕ್ಕೆ, ಎಣ್ಣೆ ಹುಳು ಅಂತ. ಅದಕ್ಕೆ ಸ್ವಲ್ಪ ಪೌಡರ್ ಬರುತ್ತೆ, ಅದನ್ನ ಒಂದು ಸುಮಾರು ತರ ಬರುತ್ತೆ. ಅದ್ಯಾವ್ದಾದ್ರು ಒಂದು ಹಾಕೊಳ್ಬೇಕು ಉಣ್ಣೋ ಟೈಮಲ್ಲಿ. ಅದು ಬಿಟ್ರೆ ಇನ್ಯಾವುದೇ ರೀತಿಯಾದ ದೊಡ್ಡ ಪ್ರಾಬ್ಲಮ್. ಗಿಡ ದೊಡ್ಡದಾಗ ಗಂಟ ಆಮೇಲೆ ಏನು ಮಾಡಲ್ಲ. ಅದು ಬೇರೆ ಚೆನ್ನಾಗಿ ಬಿಟ್ಬಿಡ್ತಂದ್ರೆ ಉಳುವುದು. ಸರ್ ಕಂಪ್ನಿ ಅವ್ರು ಹೇಳಿರೋ ಪ್ರಕಾರ ಸರ್ ಇಷ್ಟು ವರ್ಷದ ಗಿಡಕ್ಕೆ ಈಗ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಕಡಿಮೆ ಕಾಯಿ ಬರುತ್ತೆ. ಸ್ವಲ್ಪ ಮೆಚೂರ್ ಆದಾಗ ಒಂದು 7-8 ವರ್ಷದಾಗ ಆದಾಗ ಒಂದು ಗಿಡಕ್ಕೆ ಇಷ್ಟು ಇಳುವರಿ ಬರುತ್ತೆ ಅಂತ ಏನಾದ್ರು ಒಂದು ಐಡಿಯಾ ಕೊಟ್ಟಿದ್ದಾರೆ ಸರ್? ಇಲ್ಲಿ 4 ವರ್ಷನೂ ಹಂಗೆ ಗಿಡ ಬಿಟ್ಟಿರ್ತೀರಲ್ಲ, 4 ವರ್ಷಕ್ಕೆ ಒಂದು ಕಾಯಿ 4ರಿಂದ 5 kg ಆ ತರ ಬರುತ್ತೆ. ಒಂದು ಕಾಯಿ 4ರಿಂದ 5 kg 6 kg ವರೆಗೂ ಇದರಲ್ಲಿ ಕಿತ್ಕೊಡೋದು ಅವ್ರು. ಆಮೇಲೆ ಫಸಲು ನಾವು ಹೆಂಗೆ ಡೆವಲಪ್ಮೆಂಟ್ ಮಾಡ್ತೀರೋ ಹಂಗೆ. ಸರ್ ಕಾಯಿ ಬಲ್ತಿರ್ಬೇಕಾ ಅಥವಾ ಕಾಯಿ ಸಣ್ಣ ಇರೋವಾಗ್ಲೇ ತಗೊಂಡು ಹೋಗ್ತಾರೆ ಸರ್? ಇಲ್ಲ, ಒಂದು ಮೀಡಿಯಂ ಅಂದ್ರೆ ಪೂರ್ತಿ ಎಳಸೇನಿಲ್ಲ, ಬಲ್ತೀರ. ಅದು ಅಂತ ಅಷ್ಟೊಂದು ಕಂಡೀಷನ್ ಏನೂ ಇಲ್ಲ. ಸ್ವಲ್ಪ ಹಂಗೆ ಹೆಚ್ಚು ಕಮ್ಮಿ ಆದ್ರೂ ನೋಡಿ. ಕಾಯಿ ಆವರೇಜ್ ಅಷ್ಟು ಮಾತ್ರ ಆವರೇಜ್ ಸರ್. ಈಗ ಪೂರ್ತಿ ಎಳ್ಸಂದ್ರೆ 2-3 kg ಕಾಯಿ ಏನಿಲ್ಲ, 5ರಿಂದ 6 kg 4 kg ಮೇಲ್ಪಟ್ಟು. ಸರ್ ಈಗ ನೀವು ಈಗ ಸಸಿಗಳು ತರಿಸಿದಿರಲ್ಲ, ಒಂದು ಸಸಿ ಬೆಲೆ ಎಷ್ಟು ಬಿತ್ತು ಸರ್? 250 ಬಿತ್ತು ಸರ್. ಒಂದು ಸಸಿ ಬೆಲೆ 250 ರೂಪಾಯಿ ನಾವು ದುಡ್ಡು ಕೊಟ್ಟಿರೋದು. ತುಂಬಾನೇ ಅಷ್ಟೊಂದು ಫಸ್ಟ್ ಗಿಡಕ್ಕೆ ನೀವು ದುಡ್ಡು ಕೊಟ್ಟು ತಂದು ಆಮೇಲೆ ಅವ್ರು ಬೈ ಬ್ಯಾಕ್ ಗ್ಯಾರಂಟಿ ಮಾಡ್ಕೊಂಡಿರೋದು. ಫ್ರೀ ಆಗಿ ಏನು ಕೊಡೋದಿಲ್ಲ? ಇಲ್ಲ ಸರ್, ಫ್ರೀ ಆಗಿ ಏನು ಇಲ್ಲ. ಇದು ಗೌರ್ಮೆಂಟ್ ಏನಿಲ್ಲ, ಪ್ರೈವೇಟ್ ಇದು. ಕಂಪನಿ ಅವ್ರು ಆಫರ್ ಮಾಡಿದಾರಲ್ವಾ ಬೈ ಬ್ಯಾಕ್ ಗ್ಯಾರಂಟಿಗೆ, ಅವ್ರ ಗಿಡಕ್ಕೆ ಏನೋ ಅಮೌಂಟ್ ಕೊಟ್ಟಿಲ್ಲ? ಏನಿಲ್ಲ, ನಾವು 250 ರೂಪಾಯಿ ಕೊಟ್ಟು ಅವ್ರಿಗೆ ಆರ್ಡರ್ ಕೊಟ್ರೆ ಇಷ್ಟು ದಿನದಲ್ಲಿ ಗಿಡ ಬರುತ್ತೆ ಅಂತ ಹೇಳ್ತಾರ. ಅಷ್ಟೊತ್ತಿಗೆ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ಬೇಕು. ಇದು ಸರ್ ಹೆಸರು ಫೈನಲ್ ಏನಂತ ಸರ್ ಕರೆಕ್ಟ್? ಇದು ಹೆಸರು ತೈವಾನ್ ಹಲಸಿನ ಗಿಡ. ತೈವಾನ್ ಜಾಕ್ ಫ್ರೂಟ್ ಇಂಗ್ಲೀಷ್ ಆಗಿ ಹೇಳ್ಬೇಕು, ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಓಕೆ ಅಣ್ಣ, ಈಗ ಕಡಿಮೆ ನೀರಾವರಿಯಲ್ಲಿ ಲ್ಯಾಂಡ್ ಖಾಲಿಯಾಗಿ ಇದೆ ಅಂತ ರೈತರಿಗೆ ಇದು ಸೂಕ್ತವಾಗಿರೋ ಬೆಳೆ ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ ಹಾಕಿದ ತಕ್ಷಣ 2 ತಿಂಗಳಿಗೆ 3 ತಿಂಗಳಿಗೆ ಆದಾಯ ಅಂತೂ ಬರೋದಿಲ್ಲ. ನಾವು ಸುಮಾರು ಕಾಯ್ಲೇಬೇಕು, 4 ವರ್ಷ ಆದಾಯ ನೋಡ್ಲಿಕ್ಕೆ. 4 ವರ್ಷ ಕಾಯ್ಬೇಕು. ಇದ್ರ ಸೆಂಟ್ರಲ್ ಏನಾದ್ರು ಬೆಳೆ ಮಾಡ್ಬೋದಾ ಸರ್? ಅಲ್ಲಿ ಮಾಡ್ಬೋದು ಸರ್, ಮಾಡ್ಬೋದು. ಸೆಂಟ್ರಲ್ಲಿ ಅಂದ್ರೆ ಪೂರ್ತಿ ಇದೆಲ್ಲ ಬೇಕಾದ್ರೆ ಚಿಲ್ಲರೆ ಬೆಳೆ ಹಾಕ್ಬೋದು. ಸಪೋಸ್ ಅದೇ ಹಾಕಿದ್ದಾರೆ, ಅದರಲ್ಲಿ ಬೀಟ್ರೋಟ್ ಹಾಕಿದ್ದಾರೆ. ಆ ತರ ಬೇಕಾದ್ರೆ ಆಗ್ಬೋದು. ಯಾವ್ದೋ ಒಂದು ಕೊತ್ತಂಬರಿ ಚೆಲ್ಬೋದು. ಈ ತರ ಚಿಕ್ಕ ಪುಟ್ಟ ಬೆಳೆಗಳು ಏನಾದ್ರು ಮಾಡ್ಕೊಬಹುದು. ಆಮೇಲೆ ಇದು ಒಂದ್ ಸ್ವಲ್ಪ ಗಿಡ ನೆರಳು ಕಟ್ಟಿದ್ಮೇಲೆ ಆಗ್ತಾ ಇರುತ್ತೆ. ಇದ್ರಲ್ಲಿ ನಾವು ಯಾವ್ದು ಬೆಳೆ ಬೇಕಾದ್ರೂ ಹಾಕ್ಬೋದು. ಒಟ್ನಲ್ಲಿ ಈಗ ನೀವ್ ಹೇಳ್ದಂಗೆ 4 ವರ್ಷಕ್ಕೆಲ್ಲ ಇದು ಒಂದು ಒಳ್ಳೆ ಇದ್ರ ತರ ಒಂದು
ಫಾರೆಸ್ಟ್ ಏರಿಯಾದಲ್ಲಿ ಬಂದಂಗೆ ಇರ್ತದೆ ಟೊಮೊಟೊ ಫುಲ್. ಇದು ಹಾಕೋದಕ್ಕಾಗಲ್ಲ. ಹಾಂ, ಈ ಕೆಳಗಡೆ ಬೆಳೆಗಳೇ ಅನ್ಬೇಕು ಆಗ್ಬೋದು. ಚಿಕ್ಕ ಚಿಕ್ಕದಾಗಿರ್ಬೋದು. ಕೃಷಿಗೆ ಒಳ್ಳೆ ಕಾನ್ಸೆಪ್ಟ್ ಅರಣ್ಯ ಆಧಾರಿತ ಕೃಷಿಗೆ ಖಂಡಿತ. ಅಣ್ಣ, ಇಷ್ಟೆಲ್ಲ ಮಾಹಿತಿ ನೀವು ನಮಗೆ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಅಣ್ಣ. ನಮಸ್ಕಾರ.